ಸ್ನೇಹಿತರೆ, ಜಸ್ಟ್ 35 ವರ್ಷಕ್ಕೆ ಮಂಡಿ ನೋವು ಬಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮಲ್ಲಿ ಮಂಜುನಾಥ್ ಅಂತ ಇದ್ದಾರೆ, ಅವ್ರಿಗೆ ಆಲ್ಮೋಸ್ಟ್ 32 ವರ್ಷ ವಯಸ್ಸಿರುವಾಗಲೇ ಮಂಡಿ ನೋವು ಕಾಣಿಸ್ಕೊಂಡಿದೆ. ಅವ್ರಿಗೆ ಯಾಕೆ ಬಂತು, ಹೆಂಗ್ ಬಂತು, ಇವಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಮಂಡಿ ನೋವು ಯಾವಾಗ ಸ್ಟಾರ್ಟ್ ಆಯ್ತು? ಈಗ 3 ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಸರ್. ಹೆಂಗ್ ಬಂತು? ಅದು ಸಣ್ಣಗೆ ನೋವಿತ್ತು. ನಾನೇನೋ ಬೇರೆ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ವಿ, ಕೊಪ್ಪಳ ಗಂಗೋತ್ರಿಯಲ್ಲಿ. ಅದೇನಿಲ್ಲಪ್ಪ, ಏನು ಪ್ರಾಬ್ಲಮ್ ಇಲ್ಲ, ಒಂದು ವಾರ ಗುಳಿಗೆ ತಗೊಂಡ್ರೆ ಅಲ್ಲಿ ಕಮ್ಮಿ ಆಗಿಲ್ಲ. ನಾನು ಸ್ವಲ್ಪ ಇನ್ಸ್ಟಾಗ್ರಾಮು ಇದ್ರಾಗ ನೋಡಿನಲ್ಲ, ಹಾಗಾಗಿ ಇಲ್ಲಿ ಬಂದು ಸರ್ ಒಂದು 95% ಕಮ್ಮಿ ಆಗೈತೆ. ಇನ್ನೊಂದು 5% ಅಷ್ಟೇ ಇರುತ್ತೆ. ಓಕೆ, ಎಷ್ಟು ಸರಿ ಬಂದಿದ್ದೀರಿ ಇಲ್ಲಿಗೆ ಹಾಸ್ಪಿಟ್ಲಿಗೆ? ಇದು 4th ವಿಸಿಟ್ ಸರ್. 4th ವಿಸಿಟ್. ಓಕೆ, 3 ಸರಿ ಇಂಜೆಕ್ಷನ್ ತಗೊಂಡಿದ್ದೀರಾ? ಹ್ಞೂ ಸರ್. ಒಂದು 95% ಕಡಿಮೆ ಆಗಿದೆ, ಇನ್ನೊಂದು 5%. ಪಥ್ಯ ಏನೇನು ಮಾಡಿದ್ರಿ? ಮತ್ತೆ ಟೀ, ಕಾಫಿ, ಮೈದಾ, ಗೋಧಿ, ಅಲ್ಲಿಂದ ಬೇಕರಿ ಐಟಮ್ಸ್ ಅವೆಲ್ಲ ಬಿಟ್ಟಿದ್ವಿ ಸರ್. ಮತ್ತು ಬೆಳಗ್ಗೆ ರೊಟ್ಟಿಲೆ ತೆಂಗಿನಕಾಯಿ ಎಣ್ಣೆ, ಅಲ್ಲಿಂದ ಕೊಬ್ಬರಿ ಹಾಲು, ಮತ್ತು ಅಲ್ಲಿಂದ ಮೆಂತೆ, ಹೆಸರು, ವಾರದಲ್ಲಿ ಹೆಸರು ನೆನೆಕೊಂಡು ತಿನ್ನೋದು ಇವೆಲ್ಲ ಮಾಡಿ. ಓಕೆ, ಫೈನ್. ನಮ್ಮ ಯೂಟ್ಯೂಬ್ ನೋಡೋಂಥ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಬ್ಯಾಕ್ ಪೇನು ಇಲ್ಲ ನೀ ಪೇನ್ ಇರೋಂಥವ್ರು ಬಂದು ಆರಾಮಾಗಿ ತೋರ್ಸ್ಕೊಂಡು ಹೋಗ್ಬೋದು. ಓಕೆ, ನೀವೇನು ಕೆಲಸ ಮಾಡ್ತೀರಾ? ನಾವು ಮೊದಲು ಹೊಲದ ಕೆಲಸ ಮಾಡ್ತಿದ್ವಿ, ಈಗ ಬೇರೆ ಕೆಲಸ ಮಾಡ್ತೀವಿ. ಬೇರೆ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಸೊ ನೀವು ನೋವಿರೋದ್ರಿಂದ ಕೆಲಸ ಚೇಂಜ್ ಮಾಡಿದ್ರೆ ಅಥವಾ ಹೆಂಗೆ? ಇಲ್ಲ ಸರ್, ಅದು ಸ್ವಲ್ಪ ಬೇರೆನ ಅದನ್ನ ಬಿಡ್ಬೇಕಂತಾನೆ ಇತ್ತು. ಬಿಡ್ಬೇಕಂತ ಬಿಟ್ಟು ಇವತ್ತು ಚೇಂಜ್ ಮಾಡಿರ. ಓಕೆ, ಪಥ್ಯ ಕರೆಕ್ಟಾಗಿ ಮಾಡಿ ಹಿಂಗೇನೆ ಮಾತ್ರೆಗಳು ಇವತ್ತು ಆಲ್ಮೋಸ್ಟ್ 95% ಕಡಿಮೆ ಇರೋದ್ರಿಂದ ಇವತ್ತು ಇಂಜೆಕ್ಷನ್ ಕೊಡ್ತಾ ಇಲ್ಲ, ಮಾತ್ರೆಗಳು ಕಮ್ಮಿ ಮಾಡಿ ಕೊಡ್ತೀನಿ. ಒಂದು 2 ತಿಂಗಳು ಮಾತ್ರ, 1.5 ತಿಂಗಳಿಂದ ಬರ್ಬೇಕಾಯ್ತು. ಮನೆಗೆ ಮ್ಯಾರೇಜ್ ಇತ್ತಲ್ಲ, ಹಾಗಾಗಿ ಮಾತ್ರೆ ತಗೊಂತ ಇದ್ರೆ ಬಿಟ್ಟಿದ್ರಾ? ಗ್ಯಾಪ್ ಆಗಿತ್ತು ಸರ್, ಒಂದು ಮಾತ್ರೆ ಬಿಟ್ಟಿದ್ರ? ಆದ್ರೇನು ಒಳ್ಳೆ ಬಂದಿಲ್ಲ, ಬರೋದಿಲ್ಲ ಅದು ಮತ್ತೆ. ಯಾಕಂದ್ರೆ ಇನ್ನು ನಿಮ್ದು ಕರೆಕ್ಟಾಗಿ ಡಯಟ್ ಮಾಡಿದಿರಾ, ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಸರಿ ಆಗುತ್ತೆ. ಪಥ್ಯ ಇದು ಬಿಡ್ಬೇಕು. ಪಥ್ಯ ಇರ್ಲಿ ಪಥ್ಯ ಇನ್ನೊಂದು 3 ಮಂತ್ಸ್ 6 ಮಂತ್ಸ್ ಮಾಡಿ. ಮತ್ತೆ ಕಾಫಿ ಟೀ ಬಿಟ್ಟಿದ್ರಲ್ಲ, ಪರ್ಮನೆಂಟ್ ಬಿಟ್ಬಿಟ್ಟು ಅದರಿಂದ ಒಳ್ಳೇದೇನಾಗಿಲ್ಲ. ಸ್ವೀಟ್ ಇದು ಫ್ರೂಟ್ ಅದೇನ ಫ್ರೂಟ್ಸ್ ಬೇಕಾದ್ರೆ ತಗೊಳ್ಳಿ, ತೊಂದ್ರೆ ಇಲ್ಲ. ಮೈನ್ಲಿ ನಾನು ಅವಾಯ್ಡ್ ಮಾಡೋದು ಇವು ಕಾಫಿ ಟೀ, ಗೋಧಿ, ಮೈದಾ, ಸಕ್ಕರೆ, ಬೆಲ್ಲ ಅವನ್ನ ಅವಾಯ್ಡ್ ಮಾಡ್ಬಿಡ್ತೀನಿ.